ಗುರುಜಿ, ರಾಶಿ ಭವಿಷ್ಯದ ಬಗ್ಗೆ ದಿನನಿತ್ಯ ಯಾವ ರೀತಿ ಫಲಾಫಲಗಳನ್ನು ಕೊಡ್ತಾ ಇದೆ ರಾಶಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. 12 ರಾಶಿಗಳಲ್ಲಿ ಮೊದಲು 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಮೇಷಾದಿ ಕನ್ಯಾಂತವಾಗಿರ್ತಕ್ಕಂತಹ ಮೊದಲು 6 ರಾಶಿಗಳು. ಮೇಷದವರಿಗೆ ಇವತ್ತಿನ ಸಹ ಆಸ್ತಿ ವಿಚಾರದಲ್ಲಿ, ಛಾತ್ರರಿಗೆ ಓದಿನ ವಿಚಾರದಲ್ಲಿ ಬಹಳ ಶುಭಕರವಾಗಿರ್ತಕ್ಕಂತಹ ದಿವಸವು. ಮಕ್ಕಳ ವಿಚಾರವಾಗಿ ಮನೋರಂಜನೆಯ ವಿಚಾರದಲ್ಲಿ ಬಹಳ ಶುಭವೂ ಏಳಿಗೆಯೂ ಕಾಣುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ತಾಪತ್ರಯ ಮತ್ತು ಸಾಲ ಸೋಲುಗಳಾಗ್ತಕ್ಕಂಥದ್ದು, ಕೊಟ್ಟ ಹಣವನ್ನು ವಾಪಸ್ಸು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹದ್ದು, ತೆಗೆದುಕೊಂಡ ಹಣವನ್ನು ವಾಪಸ್ಸು ಕೊಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಸಂಭವಿಸುತ್ತೆ. ವೃಷಭದವರಿಗೆ ಇವತ್ತಿನ ದಿವಸ ಪ್ರಯಾಣದಿಂದ ಶುಭಕರವಾಗಿರ್ತಕ್ಕಂತಹ ಒಂದು ಫಲಗಳು ಅವರಿಗೆ ಉಂಟಾಗುತ್ತೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರೊಂದಿಗೆ ಬಹಳ ಶುಭಕಾರ್ಯವಾಗಿರ್ತಕ್ಕಂತಹ ಯಾವುದೋ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ವೃಷಭದವರಿಗೆ ಬಹಳ ಒಳ್ಳೆಯದು ಮತ್ತು ಇವರಿಗೆ ಒಂದು ಪ್ರಮೋಷನ್ ಅಂತ ಹೇಳ್ತೀವಲ್ಲ, ಬಡ್ತಿ ಸಿಗ್ತಕ್ಕಂತಹ ಒಂದು ಯೋಗಗಳು ನಮಗೆ ಕಂಡುಬರುತ್ತೆ. ಆದರೆ ಇವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಬಾಧೆ ಉಂಟಾಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಸಂಭವಿಸಬಹುದಾಗಿರತಕ್ಕಂಥ ಅವಯೋಗಗಳು ಕೂಡ ಉಂಟು. ಮಿಥುನದವರಿಗೆ ಹಣದ ಲಾಭ ಉಂಟಾಗ್ತಕ್ಕಂಥದ್ದು, ಧೈರ್ಯ ಸಾಹಸದಿಂದ ಮುನ್ನುಗ್ಗಿ ಹೋಗುವ ಧೈರ್ಯ ಸಾಹಸ ಲಕ್ಷ್ಮಿ ಇವರಿಗೆ ಇವತ್ತಿನ ದಿವಸ ಪರಿಪೂರ್ಣವಾಗಿ ಇವತ್ತಿನ ದಿವಸ ಹೊಂದುತ್ತೆ. ಆ ಒಂದು ನಾಣ್ಣುಡಿ, ಆ ಒಂದು ಗಾದೆಯು. ಹಾಗೆ ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ದಿಗ್ವಿಜಯವು, ಶುಭವು ಮತ್ತು ಲಾಭವು ಉಂಟಾಗ್ತಕ್ಕಂಥದ್ದು ನಮಗೆ ಇಲ್ಲಿ ಪ್ರಾಪ್ತವಾಗುತ್ತೆ ಅವರಿಗೆ. ಆದರೆ ಇವರಿಗೆ ಇವತ್ತಿನ ದಿವಸ ಶತ್ರುಪೀಡೆ, ಶತ್ರುಕಾಟ ಉಂಟಾಗ್ತಕ್ಕಂಥದ್ದು, ದಾಯಾದಿ ಕಲಹಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದೊಡ್ಡ ಚಿಕ್ಕಪ್ಪನ ಮಕ್ಕಳು ಇವರೊಂದಿಗೆ ಸ್ವಲ್ಪ ದುರ್ವಾರ್ತೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ಅವಯೋಗವು ಕೂಡ ನಮಗೆ ಇಲ್ಲಿ ಕಾಣಲು ಸಿಗುತ್ತೆ. ಕರ್ಕಾಟಕದವರಿಗೆ ಭೂರಿ ಧನಲಾಭ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಏಳಿಗೆ ಉಂಟಾಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಉಂಟಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವೃದ್ಧಿ ಉಂಟಾಗ್ತಕ್ಕಂಥದ್ದು ಕಂಡು ಬಂದಾಗ್ಯೂ ಕೂಡ ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕನಿಂದ ಇವತ್ತಿನ ದಿವಸ ನಿಮಗೆ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು ಮತ್ತು ಅದರಿಂದ ನೀವು ಮರುಗತಕ್ಕಂತಹ ಒಂದು ಅವಯೋಗವು ಕೂಡ ಕರ್ಕಾಟಕದವರಿಗೆ ಕಾಣುತ್ತೆ. ಸಿಂಹದವರಿಗೆ ಸ್ಥಾನಚಲನೆಯಿಂದ ಬಡ್ತಿ ಸೇರಿ ಬರುತ್ತೆ. ಪ್ರಮೋಷನ್ ವಿತ್ ಏನು ಹೇಳುತ್ತೆ ನಿಮಗೆ ಟ್ರಾನ್ಸ್ಫರ್ಸ್ ಬೇರೆ ಕಡೆಗೆ, ಅದರಿಂದ ಬಹಳ ಶುಭಕರವಾಗಿರ್ತಕ್ಕಂಥದ್ದು. ವೈದ್ಯರು, ಅದರಲ್ಲೂ ಯಾರು ಮನೋವೈದ್ಯರಿದ್ದೀರಿ ಸಿಂಹದವರು, ಸೈಕಿಯಾಟ್ರಿಸ್ಟ್, ಅವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ. ಅನ್ಯರಿಗೆ ನಿಮಗೆ ಟ್ರಾನ್ಸ್ಫರ್ ಆಗದೇ ಇದ್ದರೆ, ನೀವು ಮನೋವೈದ್ಯರಲ್ಲದೇ ಇದ್ದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಕುಂದು ಮತ್ತು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಹಿನ್ನಡೆ ಮತ್ತು ತೊಂದರೆಗಳು ಉಂಟಾಗ್ತಕ್ಕಂತಹ ಅವಲಕ್ಷಣಗಳು ಕೂಡ ಇದೆ. ಕನ್ಯಾದವರಿಗೆ ಅಧಿಕ ಧನಲಾಭ ಉಂಟಾಗ್ತಕ್ಕಂಥದ್ದು, ಯಾವುದೋ ಒಂದು ಆಸ್ತಿಯನ್ನು, ಯಾವುದೋ ವಸ್ತುವನ್ನು ಮಾರಿ ಅದರಿಂದ ಒಂದು ಧನದ ಪ್ರಾಪ್ತಿ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಆಗ್ತಕ್ಕಂಥದ್ದು, ವಿಕ್ರಯ ಲಾಭ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಆದರೆ ಇವತ್ತಿನ ದಿವಸ ಅಸಂಪ್ರದಾಯಿಕವಾಗಿರ್ತಕ್ಕಂತಹ ಯಾವುದೋ ಕೆಲಸವನ್ನು, ಆಲೋಚನೆಯನ್ನು ಅಥವಾ ಮಾತನ್ನು ಆಡಿ ನೀವೇನು ಮಾಡ್ತೀರಿ, ಬಹಳ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತಕ್ಕಂತಹ ಒಂದು ಸನ್ನಿವೇಶಗಳು ಕೂಡ ಕಾಣುತ್ತೆ ಅಂತಕ್ಕಂಥದ್ದು ಮೊದಲ 6 ರಾಶಿಗಳ ಫಲ. ಓಕೆ, ಇನ್ನು ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೆ ಮೊದಲು ಒಂದು ಕಾಲರ್ ರೆಡಿ ಇದ್ದಾರೆ, ಶಿವಾನಂದ್ ಅಂತ ಹೇಳಿ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಪ್ರಶ್ನೆ ಇದ್ರೆ ಕೇಳಿ, ಗುರುಗಳಿದ್ದಾರೆ. ಆಯ್ತು ಮೇಡಮ್, ಹೇಳಿಪ್ಪ. ನಮಸ್ಕಾರ ಗುರುಜಿಯರೇ. ಶುಭಮಸ್ತೆ, ಹೇಳಿ. ನಮ್ಮ ಮನೆ ಒಳಗ ಮೊನ್ನೆ ಇದು ಗೂಗಿ ಬಂದಿತ್ತು ಸರ್. ಏನ್ ಬಂದಿತ್ತು? ಗೂಗಿ ಗೂಬೆ. ಸಾಯಂಕಾಲ 8 ಗಂಟೆ ಸುಮಾರು ಇತ್ತು ಸರ್. ಒಳಗ್ ಬಂದಿತ್ತು ಸರ್, ಅಡವಿ ಒಳಗ್ ಮನಿ ಐತಿ ಸರ್. ಒಳಗ್ ಬಂದಿತ್ತು ಸರ್. ಅದಕ್ಕೆ ಪರಿಹಾರ ಏನ್ರಿ ಚಲೋ ಕೆಟ್ಟದಕ್ಕೆ ಅನ್ನೋದು? ಇದು ಶಾಸ್ತ್ರದ ಏನಿಟ್ಟಿತ್ತು? ಮನೆ ಬಾಗಿಲು ತೆಗೆದು ಒಳಗಡೆ ತಿಂಡಿ ತಿನ್ಸಿಟ್ಟಿದ್ರ? ಒಳಗಡೆ ಕಾಣೋ ತರ ಏನ್ ತಿಂಡಿಲ್ಲ ಸರ್. ಸಾಯಂಕಾಲ 8 ಗಂಟೆ ಸುಮಾರು ಸರ್. ಅದು ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕೆ ಉಲೂಕ ಪ್ರವೇಶ ಶಾಂತಿ ಅಂತ ಹೇಳ್ತಾರೆ. ನಿಮ್ಮ ತಿಳಿದವರಿಂದ ಅಲ್ಲಿ ಸುತ್ತಮುತ್ತ ಉಲೂಕ ಪ್ರವೇಶ ಶಾಂತಿ ಅಂತ ಅದು ಮಾಡಿಸಬೇಕು. ಶಾಸ್ತ್ರ ದೃಷ್ಟಿಯಲ್ಲಿ ಅದು ಶುಭಕರವಾಗಿರತಕ್ಕಂಥದ್ದು ಅಲ್ಲ. ಅದು ಹಾಗೆಲ್ಲ ಮನೆಯಲ್ಲಿ ಬರುವುದಿಲ್ಲ, ನುಸುಳೋದಿಲ್ಲ. ಅದು ಬಂತು ಅಂದರೆ ಯಾವುದೋ ಒಂದು ತೊಂದರೆಯನ್ನು ಮುನ್ಸೂಚನೆ ಕೊಡುತ್ತೆ ಪ್ರಾಣಿಗಳು, ಪಕ್ಷಿಗಳು ಅಂತ ಹಿರಿಯರು ನಮ್ಮವರು ಇದನ್ನು ಸೈದ್ಧಾಂತಿಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಬಹಳ ಈ ಪಾಶ್ಚಿಮಾತ್ಯ ರೀತಿಯಲ್ಲಿ ನೀವು ಇದನ್ನು, ನೀವೇ ಅಲ್ಲ ಎಲ್ಲರೂ ಕೂಡ, ನಿಮ್ಮೆಲ್ಲ ವೀಕ್ಷಕರಲ್ಲೂ ನಮಗೆ ಒಂದು ಮನವಿ ಇದೆ. ಪಾಶ್ಚಿಮಾತ್ಯ ರೀತಿಯಲ್ಲಿ ನಾವು ಆಲೋಚನೆ ಮಾಡುವುದನ್ನು ಬಿಟ್ಟು ಭಾರತೀಯರಾಗಿ ನಾವು ಯೋಚನೆಯನ್ನು ಮಾಡಿ ನಮ್ಮದನ್ನು ನಾವು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಜಾಯಮಾನವನ್ನು ಬೆಳೆಸಿಕೊಳ್ಳಬೇಕು. ಅದೇ ರೀತಿಯಾಗಿ ನೀವು ಈ ಉಲೂಕ ಪ್ರವೇಶ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಉತ್ತಮ, ಮಂಗಳವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ವೀಕ್ಷಕರೇ, ನಿಮ್ಮ ಟಿವಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಗುರುಗಳ ನೇರ ಭೇಟಿಗಾಗಿ ಅವಕಾಶ ಇದೆ. ಈ ನಂಬರನ್ನು ನೋಟ್ ಮಾಡ್ಕೊಂಡು ಅವರಿಗೆ ಕರೆಯನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ, ಗುರುಗಳೇನ ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ತುಲಾಯಿಂದ ಮೀನಾಂತ್ಯವಾಗಿರ್ತಕ್ಕಂತಹ ರಾಶಿಗಳು. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಸರ್ಕಾರಿ ನೌಕರಿಯ ಸಂಭವ. ಯಾರು
ನ್ಯಾಯಕ್ಕೆ ಸಂಬಂಧಪಟ್ಟಂತಹ ನ್ಯಾಯವಾದಿಗಳು, ನ್ಯಾಯಾಧೀಶರಿದ್ದೀರಿ ತುಲಾದವರು, ಅವರಿಗೆ ಇವತ್ತಿನ ದಿವಸ ಬಹಳ ಶುಭಕರವಾಗಿರ್ತಕ್ಕಂತಹ ಏಳಿಗೆಯು ಮತ್ತು ಕಾರ್ಯಸಿದ್ಧಿಯು ಮತ್ತು ಉದ್ಯೋಗದಲ್ಲಿ ಮರ್ಯಾದೆಯ ಪ್ರಸಂಗಗಳು ಬಹಳ ಶುಭಕರವಾಗಿ ಕಂಡುಬಂದಾಗ್ಯೂ ಇವತ್ತಿನ ದಿವಸ ಇದ್ದಕ್ಕಿದ್ದ ಹಾಗೆ ಅವರಿಗೆ ಅಪಘಾತವಾಗ್ತಕ್ಕಂಥದ್ದು ಮತ್ತು ಸೊಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದಾದರೂ ತೊಂದರೆಗೆ ಅವರು ಸಿಲುಕಿ ಹಾಕಿಕೊಳ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಸ್ವಲ್ಪ ಜೋಪಾನವಾಗಿರಬೇಕು. ವೃಶ್ಚಿಕದವರಿಗೆ ಭಾಗ್ಯೋದಯ ಉಂಟಾಗ್ತಕ್ಕಂಥದ್ದು, ಹಿಂದಿನಿಂದ ಮನೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ಕುಲದೇವತೆ, ಇಷ್ಟದೇವತೆ ಅನುಗ್ರಹ ಉಂಟಾಗ್ತಕ್ಕಂಥದ್ದು, ಪಿತೃ ಅನುಗ್ರಹ ಉಂಟಾಗ್ತಕ್ಕಂಥದ್ದು, ತಂದೆಯ ಆರೋಗ್ಯದಲ್ಲಿ ಗಮನಾರ್ಹವಾದ ಆರೋಗ್ಯದ ಸುಧಾರಣೆ ಆಗ್ತಕ್ಕಂಥದ್ದು ಕಂಡುಬಂದಾಗ್ಯೂ ದಾಂಪತ್ಯದ ಒಂದು ವಿರಸವು, ಮದುವೆಯ ಪ್ರಯತ್ನಗಳು ಮುರಿದು ಬೀಳಬಹುದಾಗಿರ್ತಕ್ಕಂತಹ ಎಲ್ಲ ಯೋಗಗಳು ವೃಶ್ಚಿಕದವರಲ್ಲಿ ಕಂಡುಬರುತ್ತೆ. ಧನುಸ್ಸಿನವರಿಗೆ ಇವತ್ತಿನ ಸಹ ಆಸ್ತಿ ಪ್ರಾಪ್ತಿ ಉಂಟಾಗ್ತಕ್ಕಂತಹದ್ದು, ದೂರದ ಪ್ರಯಾಣ ಸ್ಥಗಿತಗೊಳ್ತಕ್ಕಂಥದ್ದು, ಸ್ಥಗಿತಗೊಳ್ಳೋದು ಉತ್ತಮವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಬಹಳ ಶುಭಕರವಾಗಿರ್ತಕ್ಕಂಥದ್ದು ಉದ್ಯೋಗಸ್ಥರಿಗಿನ್ನ ಅಂತ ಕಂಡುಬಂದಾಗ್ಯೂ ಇವರಿಗೂ ಕೂಡ ಇವತ್ತಿನ ದಿವಸ ಸಾಲ ಸೋಲುಗಳು ಶೂಲೆಯಾಗಿ ಇವರನ್ನು ಕಾಡುತ್ತೆ ಅಂತ. ಆದ್ದರಿಂದ ಇವತ್ತಿನ ದಿವಸ ಸಾಲವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಬಹಳ ಬುದ್ಧಿವಂತರ ಲಕ್ಷಣ. ಮಕರದವರಿಗೆ ಇವತ್ತಿನ ಸಹ ಪಾಲುದಾರಿಕೆ ವ್ಯಾಪಾರ, ಅದರಲ್ಲೂ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತಹ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾಗ್ಯೂ ಕೂಡ ಅಂತಹವರಿಗೆ ಭೂರಿ ಲಾಭ ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆದರೂ ಕೂಡ ಮನಸ್ಸಿಗೆ ವ್ಯಥೆ ಅಂತಕ್ಕಂಥದ್ದು ನಿಮ್ಮನ್ನು ಬಿಡುವುದಿಲ್ಲ. ಯಾವುದೋ ಒಂದು ಯೋಚನೆ, ಯಾವುದೋ ಒಂದು ಮನೆಯ ವಿಚಾರವಾಗಿ, ಅದು ಮನೆಯ ಕಟ್ಟುವಿಕೆ, ಮಾರುವಿಕೆ, ಮಕ್ಕಳ ಮದುವೆ ಇತ್ಯಾದಿ ವಿಚಾರವಾಗಿ ಮನಸ್ಸಿಗೆ ಒಂದು ಬೇಗುದಿ ಉಂಟಾಗ್ತಕ್ಕಂಥದ್ದು ಮಕರದವರಲ್ಲಿ ಕಂಡುಬರುತ್ತೆ. ಕುಂಭದವರಿಗೆ ಇವತ್ತಿನ ದಿವಸ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಉಂಟಾದಾಗಿ ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಉಂಟಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾರು ತೆಂಗಿನಕಾಯಿ ಅಂದರೆ ಹಣ್ಣಿನ ಒಳಗಡೆ ತಿರುಳಿರುತ್ತಲ್ಲ, ಆ ಥರದ ಅಂತಸ್ಸಾರವಾಗಿರ್ತಕ್ಕಂತಹ ಹಣ್ಣುಗಳ, ಕಾಯಿ ಪಲ್ಯಗಳ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಅವರಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಲಾಭವು ಮತ್ತು ಶುಭಕರವಾಗಿರ್ತಕ್ಕಂಥದ್ದು ಉಂಟಾಗುತ್ತೆ. ಆದರೆ ವಾಹನ ಭೀತಿ, ವಾಹನ ಅಪಘಾತ ಆಗ್ತಕ್ಕಂಥದ್ದು, ವಾಹನ ರಿಪೇರಿ ಆಗುವ ಒಂದು ಅವಲಕ್ಷಣವೂ ಕೂಡ ಕಂಡು ಬರ್ತಾ ಇದೆ. ಜೋಪಾನ. ಮೀನದವರಿಗೆ ಇವತ್ತಿನ ದಿವಸ ಸಂತತಿ ಪ್ರಾಪ್ತಿಯಾಗ್ತಕ್ಕಂಥದ್ದು, ಮದುವೆ ಆಗಿರ್ತಕ್ಕಂಥವರಿಗೆ ಸಾಲದ ಒಂದು ತೀರುವಳಿ ಆಗ್ತಕ್ಕಂಥದ್ದು, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗೋದಕ್ಕೆ ಇವತ್ತಿನ ದಿವಸ ಶ್ರೀ ಗಣೇಶಾಯ ನಮಃ ಅಂದರೆ ಮೊದಲನೇ ದಿವಸವಾಗಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆದರೆ ಇವರಿಗೆ ಇವತ್ತಿನ ದಿವಸ ಸ್ವಲ್ಪ ಪ್ರಯಾಣದಿಂದ ಹೆಚ್ಚು ನಷ್ಟ ಉಂಟಾಗ್ತಕ್ಕಂಥದ್ದು, ಪ್ರಯಾಣದ ಸಮಯದಲ್ಲಿ ಯಾರೊಂದಿಗೋ ಜಗಳವೋ ಅಥವಾ ಮಾತಿನ ಚಕಮಕಿ ಉಂಟಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಪಾಪಫಲ ನಿವೃತ್ತಿಗೆ ಇಷ್ಟದೇವತಾ ಕುಲದೇವತಾ ಪ್ರಾರ್ಥನೆಯೇ ಅಮೃತ. ಒಟ್ಟು 12 ರಾಶಿಗಳ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ರಾಜೇಶ್ ಅಂತ ಹೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕಲಬುರಗಿಯಿಂದ ಕರೆ ಮಾಡ್ತಿದ್ದೀನಿ. ಓಕೆ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಗುರುಗಳೇ. ಒಳ್ಳೆಯದಾಗಲಿ, ಹೇಳಿಮ್ಮ. ಗುರುಗಳೇ, ನನ್ನ ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಏನು ಆರೋಗ್ಯದ ಬಗ್ಗೆ ಏನು ಕೇಳಬೇಕಿತ್ತು? ನನ್ನ ಮೈ ಎಲ್ಲ ಕೆರೆತ ಜಾಸ್ತಿ ಇದೆ ಗುರುಗಳೇ. ಎಷ್ಟು ದಿವಸದಿಂದ ಎಲ್ಲ ತರದ ಔಷಧಿ ತಗೊಂಡ್ರೆ ನನ್ಗೆ ಕಡಿಮೆ ಆಗ್ತಿಲ್ಲ ಅದು. ಅದಕ್ಕೆ ಅದ್ರ ಬಗ್ಗೆ ಕೇಳಬೇಕಿತ್ತು. ಕೇಳಿ, ಏನು ಕೇಳಬೇಕು? ನನ್ಗೆ ಅದಕ್ಕೆ ಕೆರೆತ ಯಾಕೆ ಆಗ್ತಾ ಇದೆ ಅಂತ, ಅದು ಪರಿಹಾರ ಏನು ಅಂತ. ಯಾಕೆ ಆಗ್ತಾ ಇದೆ ಅಂತ ಈಗ ನೀವು ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಿ. ಈಗ ಅದನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಇದಕ್ಕೆ ಮೂಲಭೂತವಾಗಿ ಇಲ್ಲಿ ನಮಗೆ 2 ಬಾಧೆಗಳು ಕಾಣುತ್ತೆ. 2 ಬಾಧೆಗಳು ಕಾಣೋದೇನು ಅಂದರೆ, ಒಂದನೆಯದು ಧರ್ಮದೇವತಾ ಬಾಧ, ಹಿಂದಿನಿಂದ ಮನೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ಯಾವುದೋ ಒಂದು ಶಿವಾಂಶದ ದೇವತೆಯ ಒಂದು ದೋಷವು. 2ನೆಯದ್ದು ದೃಷ್ಟಿಬಾಧೆ ಅಂತ ಹೇಳುತ್ತೆ. ಬಾಧಾಧಿಪತಿರ್ಲಗ್ನಂ ಬಾಧೇಶಂಬ ಯದೀಕ್ಷಿತಃ ತ್ರಿದಶಾದ್ ವೀಕ್ಷಣಾದ್ವಾಪಿ ಬಾಧಾಸ್ಯರು ದೃಷ್ಟಿ ಸಂಭವ ಅಂತಕ್ಕಂಥದ್ದು ಅದಕ್ಕೆ ಆಧಾರ. ಆ 2 ವತಿಯಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಉಂಟಾಗುತ್ತೆ, ಮೂಳೆಗಳ ನೋವು ಬರುತ್ತೆ, ಚರ್ಮದ ತೊಂದರೆ ಬರುತ್ತೆ. ಈ ಥರದ ತೊಂದರೆಗಳು ಎಲ್ಲವೂ ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಈ ಹಿಂದೆ ಯಾವುದು ದೇವತಾ ಆರಾಧನೆ ನಡೀತಿತ್ತು ನಿಮ್ಮ ಕುಟುಂಬ ವರ್ಗದಲ್ಲಿ, ನಿಮ್ಮ ಕುಲದಲ್ಲಿ ಅಂತ ತಿಳಿದುಕೊಂಡ್ರೆ ನಿಮ್ಮ ಯಜಮಾನರ ಮನೆ ಕಡೆ ಅದರ ಆರಾಧನೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ದೃಷ್ಟಿಬಾಧ ನಿವಾರಣೆಗೆ ತಿಳಿದವರಿಂದ ಒಂದು ದೃಷ್ಟಿ ದೋಷಹರ ಒಂದು ಯಂತ್ರದ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ರೋಗಹರ ಯಂತ್ರ ಧಾರಣೆಯನ್ನು ಮಾಡಿದ್ರೂ ಆದೀತು. 2 ಮಾಡುವುದರಿಂದ ಈ ನಿಮ್ಮ ಒಂದು ಅನಾರೋಗ್ಯ ಸಮಸ್ಯೆ ನಿಧಾನವಾಗಿ ಹೋಗುತ್ತೆ, ನಾಳೆ ಬೆಳಗ್ಗೆ ಹೋಗುವುದಿಲ್ಲ. ಇದಕ್ಕೆ ದೀರ್ಘಕಾಲೀನವಾದ ಪರಿಹಾರವು ಔಷಧಿ, 2 ಯುಗಪತ್ 2 ಸೇರಿಸಿಕೊಂಡು ಮಾಡಿಕೊಂಡು ಹೋಗಬೇಕು. ಇದನ್ನು ಮಾಡಿ, ಶುಭವಾಗಲಿ, ಮಂಗಳವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಯೂರ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹಾಗೆ ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಅಮ್ಮ. ನಮಸ್ತೆ ಗುರುಜಿ. ಒಳ್ಳೆಯದಾಗಲಿ, ಹೇಳಿಮ್ಮ.
ಗುರುಜಿ ನಮ್ಮ ಮಗಳು BE ಮಾಡ್ಕೊಂಡಿದ್ದಾಳೆ. ಹ್ಮ್ ಒಂದ್ ಕಂಪ್ನಿಗೆ ಇಂಟ್ರಿಗೆ ಹೋಗ್ಬಿಟ್ಟು ಬಂದ್ಲು, ಮತ್ತೆ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. 2 ವಾರ 3 ವಾರ ಆಯ್ತು, ಇನ್ನ ಏನು ಹೇಳೇ ಇಲ್ಲ. ಅದೇ ಕಂಪ್ನಿಲಿ ಕೆಲಸ ಸಿಗುತ್ತಾ, ಇಲ್ಲದ್ರೆ ಏನ್ ಮಾಡ್ಬೇಕು ಪರಿಹಾರ ಅಂತ? ಅದೇ ಕಂಪನಿಯಲ್ಲಿ ಕೆಲಸ ಸಿಗ್ತಕ್ಕಂತಹ ಲಕ್ಷಣಗಳು ನನಗೆ ಕಂಡು ಬರ್ತಾ ಇಲ್ಲ. ಸ್ವಲ್ಪ ತೊಂದರೆ, ಸ್ವಲ್ಪ ಹಿಂಸೆ ಕಾಣುತ್ತೆ. ಎಷ್ಟು ವಯಸ್ಸು ಮಗಳಿಗೆ? ಹೆಸರೇನು ಮಗಳದು? ವಿದ್ಯಾಶ್ರೀ. ವಿದ್ಯಾಶ್ರೀ. ಏನು ವಯಸ್ಸೇನು? 23. ಈ ಅದೇ ಕಂಪನಿಯಲ್ಲಿ ಸಿಗೋದಿಲ್ಲ. ಇದಕ್ಕೆ ನಾನೊಂದು 2 ಪರಿಹಾರವನ್ನು ಹೇಳ್ತೇನೆ, ಬರ್ಕೊಳ್ಳಿ. ಹನುಮತ್ ಪಂಚರತ್ನ ಅಂತಕ್ಕಂಥ ಒಂದು ಸ್ತೋತ್ರದ ಪಠಣೆಯನ್ನು ದಿನಕ್ಕೆ 26 ಬಾರಿ 48 ದಿವಸ ಪಾರಾಯಣ ಮಾಡಲಿಕ್ಕೆ ಹೇಳಿ ನಿಮ್ಮ ಮಗಳಿಗೆ. ಇದು ಮೊದಲನೇ ಪರಿಹಾರ. ಆ 48 ದಿವಸದಲ್ಲಿ ಜೊತೆಯಲ್ಲಿ ಕೆಲಸ ಸಿಗಬೇಕು. ಅನ್ಯಥಾ ಜೊತೆಯಲ್ಲಿ ಇನ್ನೂ ಅಷ್ಟರಲ್ಲಿ ಸಿಗಲೇಬೇಕು ಅನ್ನೋದು ನಿಮಗಿದ್ದರೆ, ಒಂದು ಉದ್ಯೋಗ ಪ್ರಾಪ್ತಿಕರ ಯಂತ್ರ ಮಾಡಿಸಿಕೊಂಡು ಕಟ್ಟಿಕೊಳ್ಳುವುದು, ಅಥವಾ ಉದ್ಯೋಗ ಪ್ರಾಪ್ತಿಕರ ಚಕ್ರವನ್ನು ಮಾಡಿಸಿ ದಿನಂಪ್ರತಿ ಪೂಜೆಯನ್ನು ಮಾಡಿ ಈ ಸ್ತೋತ್ರವನ್ನು ಕೂತು ಆ ಚಕ್ರದ ಎದುರಿಗೆ ಅಥವಾ ಯಂತ್ರವನ್ನು ಕಟ್ಟಿಕೊಂಡು ಮಾಡುವುದರಿಂದ 2 ತಿಂಗಳೊಳಗಾಗಿ ನಿಮ್ಮ ಮಗಳಿಗೆ ಇಲ್ಲೋ ಬೇರೆ ಎಡೆಯಲ್ಲೋ ಇಲ್ಲಿ ಸಿಗುವ ಯೋಗಗಳು ಕಾಣ್ತಾ ಇಲ್ಲ, ಉತ್ತಮವಾಗಿರ್ತಕ್ಕಂಥ ಉದ್ಯೋಗದ ಲಾಭ ಆಗುತ್ತೆ. ಶುಭ ಆಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಕೆಂಪೇಗೌಡ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಗುರುಗಳಿದ್ದಾರೆ ಸರ್, ಪ್ರಶ್ನೆ ಕೇಳಿ. ಹೇಳಿಪ್ಪ. ನಮಸ್ತೆ ಗುರುಗಳೇ. ಶುಭಮಸ್ತು, ಹೇಳಿ. ನಮ್ಮ ಮಗನ್ಗೆ 27 ವರ್ಷ ಗುರುಗಳೇ. ಮದ್ವೆಗೆ ವರ ಹುಡುಕ್ತಾ ಇದೀವಿ. ವಧು ಹುಡುಕ್ತಿದ್ರ? ಮಗ ತಾನೆ? ಮಗ. ವಧು ಅನ್ಬೇಕು. ಇವನೇ ವರ. ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅದಕ್ಕೆ ಏನಾರ ಪರಿಹಾರ ತಮ್ಮಿಂದ ಸಿಗುತ್ತಾ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಅಂದ್ರೆ ನಿಮಗೆ ಸಿಗುತ್ತೆ ಅಂತ ಯೋಚನೆ ಮಾಡಿದ್ದೀರೋ, ಪ್ರಶ್ನೆ ಮಾಡ್ತಿದ್ದೀರಾ? ಸಿಗುತ್ತೆ ಅಂತ ಯೋಚನೆ ಮಾಡಿದೀವಿ, ನಿಮ್ಮಿಂದ ಏನಾದ್ರು ಸಿಗುತ್ತೆ ಅಂತ ನಾವು ಕಾಯ್ತಾ ಇದೀವಿ. ಹಂಗೆ ಪ್ರಶ್ನೆ ಮಾಡಿದ್ರೆ ನಾ ಯಾವ್ದಾರು ಕೇಳ್ಬೋದು. ಸರಿ, ವಯಸ್ಸೇ ಇದು? ಹೆಸರೇನು ಮಗಂದು? ಸುನೀಲ್ ಕುಮಾರ್ ಅಂತ. ಸುದೀಪ್ ಕುಮಾರನಾ? ಸುನಿಲ್ ಕುಮಾರ. ಬಹಳ ದೋಷಗಳು ಕಾಣುತ್ತಲ್ರಿ ಗೌಡ್ರೆ. ಇಲ್ಲಿ ನೋಡಿದಾಗ ಮದುವೆಗೆ ಬಹಳ ದೋಷಗಳು ಮುಂದೆ ಎಳೆದುಕೊಂಡು ಹೋಗ್ತಕ್ಕಂಥದ್ದು ಕಾಣುತ್ತೆ. ಮದುವೆಯವರೆಗೂ ಬಂದು ಮದುವೆ ಸ್ಥಗಿತಗೊಳ್ತಕ್ಕಂಥದ್ದು ನಿಲ್ಲುವ ಒಂದು ಅವಯೋಗಗಳು ಕೂಡ ಇಲ್ಲಿ ಕಾಣುತ್ತೆ. ಮನೆಯ ಕಡೆ ಹಿಂದಿನಿಂದ ನೀವು ಪೂಜಿಸಿಕೊಂಡು ಬಂದಂತಹ ದೋಷ ಇಲ್ಲೂ ಕೂಡ ಇಲ್ಲಿ ನಮಗೆ ಪ್ರಶ್ನೆ ಇಲ್ಲಿ ಕಾಣುತ್ತೆ. ಎರಡನೇದ್ದು ಸ್ವಲ್ಪ ತೊಂದರೆಗಳು, ತಾಪತ್ರಕಾರಕೋ ಭಾವನಾಶಾಸ್ಯಾತ್ ಅಂತ ಹೇಳಿ. ಹುಡುಗನಿಗೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಸುನೀಲ್ ಅವರಿಗೆ ಬಹಳ ದೋಷ ಇದೆ. ಆದ್ದರಿಂದ ಇದಕ್ಕೆ ಒಂದು 2 ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕು. ಅದಕ್ಕೆ ಕಳತ್ರ ದೋಷಹರ ಶಾಂತಿ ಅಂತಕ್ಕಂಥದ್ದು ಮಾಡುವುದು ಮತ್ತು ಕುಂಭಾದಿ ವಿವಾಹಗಳು ಇವೆಲ್ಲ ನಿಮ್ಮ ಮಗನಿಗೆ ನೀವು ಮಾಡಿಸ್ತಕ್ಕಂಥದ್ದು ಉತ್ತಮ. ಇವೆರಡು ಪರಿಹಾರವನ್ನು ಮಾಡುವುದರಿಂದ ಕಾಲಾನಂತರ ಅಂದರೆ 9 ತಿಂಗಳು ಕಳೆಯಬೇಕು. ಆ ನಂತರದಲ್ಲಿ ನಿಮ್ಮ ಮಗನಿಗೆ ಕಂಕಣ ಬಲ ಪ್ರಾಪ್ತವಾಗ್ತಕ್ಕಂತಹ ಒಂದು ಸನ್ನಿವೇಶಗಳು ಪ್ರಾಪ್ತವಾಗುತ್ತೆ. ಮದುವೆ ಆಗುತ್ತೆ. ತೊಂದರೆ ಇದೆ, ಈ ಪರಿಹಾರವನ್ನು ಮಾಡಿ ಮದುವೆಯಾಗಿ ಸುಖವಾಗಿರ್ತಾರೆ. ಮಂಗಳವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಗುರುಜಿ. ಶುಭಮಸ್ತು, ಹೇಳಿ. ನಮ್ದು ಮಗ ಗೌರ್ಮೆಂಟ್ ಜಾಬ್ ಆಗಿದ್ದಾನ್ರಿ. ಅವನಿಗೆ ಪ್ರಮೋಷನ್ ಡ್ಯೂ ಇದ್ದಾನೆ. ಅದನ್ನ ವೇಟ್ ಮಾಡ್ಲಿಕ್ಕತ್ತಾನ, ಅದು ಆಗುತ್ತದೋ ಇಲ್ಲೋ ಅನ್ನೋದು ತಿಳ್ಕೊಬೇಕು. ಪ್ರಮೋಷನ್ನು ಸದ್ಯದ ಮಗನ ಹೆಸರೇನು? ರಾಘವೇಂದ್ರ. ಎಲ್ಲಿಂದ ಕರೆ ಮಾಡ್ತಿರೋದು? ವಯಸ್ಸೆಷ್ಟು ಮಗನಿಗೆ? ಮಾಡ್ಲಿಕ್ಕೆ. ಮಗನ ವಯಸ್ಸು 39 ರೀ. ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಬಡ್ತಿ ಅಂತಂದ್ರೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇಲ್ಲ. ಸ್ವಲ್ಪ ಕಷ್ಟ. ಮತ್ತು ಆ ಪ್ರಮೋಷನ್ ಸಿಕ್ಕು ಇಂತಹ ಜಾಗಕ್ಕೆ ಹೋಗ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ನಿಮ್ಮ ಮಗನಿಗೆ ಸರಿಯಾದಂಥ ಸ್ಥಿರವಾದ ನಿರ್ಣಯ ಇಲ್ಲ ಅಂತ ಕೂಡ ಇಲ್ಲಿ ಪ್ರಶ್ನೆ ಹೇಳ್ತಾ ಇದೆ. ಕನಿಷ್ಠ ಪಕ್ಷ ಒಂದು 8 ತಿಂಗಳವರೆಗೂ ಇಲ್ಲಿ ಕಾಣ್ತಾ ಇಲ್ಲ ಪ್ರಮೋಷನ್. ಆ ನಂತರದಲ್ಲಿ ಸಿಗುತ್ತೆ. ಕುಲದೇವತಾ ಆರಾಧನೆಯನ್ನು, ಪೂಜೆ ಪುನಸ್ಕಾರವನ್ನು ನಿಮ್ಮ ಮಗ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಲಿ ಮತ್ತು ಅವರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಹಿರಿಯರೊಂದಿಗೆ ಮಾತನಾಡಿಕೊಂಡು ಅವರ ಮನವೊಲಿಕೆಯನ್ನು ಪ್ರಯತ್ನ ಮಾಡಲಿ. ಮಂಗಳವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರುಗಳೇ, ತಂದೆ ತಾಯಿ ಸತ್ತಂತಹ ಸಂದರ್ಭದಲ್ಲಿ ಅವರ ತೃಪ್ತಿಗಾಗಿ ಏನು ಮಾಡಬೇಕಾಗತ್ತೆ? ನಮ್ಮ ದರ್ಶನಶಾಸ್ತ್ರದಲ್ಲಿ ನಮಗೆ ಸಾವು ನಂತರದಲ್ಲೂ ಒಂದು ಲೋಕ ಇದೆ ಅಂತ ಹೇಳುತ್ತೆ. ಅದರಲ್ಲಿ ನಂಬಿಕೆ ಇರ್ತಕ್ಕಂಥವರು ಅಥವಾ ಈ ಸನಾತನ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಪ್ರತಿ ವರ್ಷದ ಪಿತೃಪಕ್ಷದಲ್ಲಿ ಪಕ್ಷ ಅಂತ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಎಲ್ಲ ಜಾತಿಯವರು, ಎಲ್ಲ ಕುಲದವರು ಮಾಡ್ತಾರೆ. ಅದನ್ನು ತಪ್ಪದೇ ಮಾಡ್ತಕ್ಕಂಥದ್ದು. ವಾರ್ಷಿಕ ಶ್ರಾದ್ದವನ್ನು ತಮ್ಮ ಮನೆಯಲ್ಲೇ ದಯವಿಟ್ಟು ಮಾಡ್ತಕ್ಕಂಥದ್ದು. ಪ್ರತಿ ಅಮಾವಾಸ್ಯೆ ಮತ್ತು ಸಂಕ್ರಮಣ ದಿವಸ ತರ್ಪಣವನ್ನು ಕೊಡ್ತಕ್ಕಂಥದ್ದು. ಮತ್ತು ಭೂತ ತೃಪ್ತಿಗಾಗಿ ಕಾಗೆ, ನಾಯಿ ಇಂತಹವಕ್ಕೆ
ತಿಂಗಳಿಗೆ ಒಂದು ದಿವಸವಾದರೂ ಏನಾದರೂ ತಿಂಡಿ ತಿನಿಸನ್ನು ಹಾಕ್ತಕ್ಕಂಥದ್ದು. ಅಮಾವಾಸ್ಯೆಯ ದಿವಸ ಪಿತೃಗಳಿಗೆ ತರ್ಪಣವನ್ನು, ಪಿತೃ ತೃಪ್ತಿಗಾಗಿ ಯಾರಿಗಾದರೂ ಅನ್ನಾಹಾರಗಳನ್ನು ಕೊಟ್ಟು ಪ್ರತಿ ಅಮಾವಾಸ್ಯೆ ದಿವಸ ಸಂತತಿ ಮಕ್ಕಳಾಗಿರ್ತಕ್ಕಂಥವ್ರು ಉಪವಾಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಪಿತೃಣಾಂ ಪಿತುಹು, ತಂದೆಗೆ ತಂದೆ ತಾಯಿಗೆ ತಾಯಿಯಾಗಿರ್ತಕ್ಕಂತಹ ಭಗವಂತನ ಆರಾಧನೆಯನ್ನು ನಮ್ಮ ತಂದೆ ತಾಯಿಗೆ ಸದ್ಗತಿಯನ್ನು ಕೊಡಪ್ಪ ಅಂಥೇಳಿ ಅನನ್ಯ ಭಕ್ತಿ ಭಾವದಿಂದ ಬೇಡಿಕೊಳ್ತಕ್ಕಂಥದ್ದು ಮಾಡ್ತಾ ಬರಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಹೇಳುತ್ತೆ ಅಂದರೆ ಅಬ್ಧದೀಕ್ಷಾ ತಿಲೋಪೇನ ಪ್ರೇತಾಯಾಂತಿ ಪಿಶಾಚಿತ. ಪ್ರತಿ ವರ್ಷ ವಾರ್ಷಿಕವಾಗಿ ಮಾಡಬೇಕಾಗಿರೋ ಶ್ರಾದ್ದವೋ ಅಥವಾ ಪಕ್ಷದಲ್ಲೋ ಮಾಡ್ತಕ್ಕಂತಹ ಪಕ್ಷವೋ ಬಿಟ್ಟವರಿಗೆ ಪಿತೃಗಳ ಬಾಧೆ ಉಂಟಾಗುತ್ತೆ ಅಂತ ಹೇಳಿ ಕಾಣುತ್ತೆ. ಇಲ್ಲೂ ಪ್ರಶ್ನೆಯಲ್ಲಿ ಕೇಳಿದವ್ರಿಗೆ ಅದು ಕಾಣ್ತಿತ್ತು. ಆ ಹೆಂಗಸರಿಗೆಲ್ಲ ಅವೆಲ್ಲ ಹೇಳೋಕ್ಕಾಗೋದಿಲ್ಲ, ನಾವು ಆಮೇಲೆ ಸಿಗೋ ಚಿಕ್ಕ ಸಮಯದಲ್ಲಿ ಅದನ್ನು ಹೇಳಲಿಕ್ಕಾಗೋದಿಲ್ಲ. ನಮಗೂ ಬೇಸರ ಆಗುತ್ತೆ, ಬರೀ ದೋಷ ಹೇಳಿ ಹೇಳಿ ನಮಗೂ ಬೇಸತ್ತು ಹೋಗಿರ್ತೀವಿ. ಅದು ಯಾಕೆ ಬರುತ್ತೆ ಅಂದರೆ ನಮ್ಮ ಚರ್ಯೆಯಿಂದ ನಾವು ಅದನ್ನು ಮಾಡೋದಿಲ್ಲ, ಅದು ನಮಗೆ ಬಾಧೆಯಾಗಿ ಬರುತ್ತೆ. ಆದ್ದರಿಂದ ಪಿತೃಶ್ರಾದ್ದವನ್ನು ಅತ್ಯಂತ ಶ್ರದ್ಧೆಯಿಂದ, ದೇವ ಕಾರ್ಯ ಮಾಡದೇ ಇದ್ದರೂ ಪರವಾಗಿಲ್ಲ, ಪಿತೃಕಾರ್ಯವನ್ನು ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಶಾಸನ ಇದೆ. ಪ್ರತಿ ವರ್ಷ ಶ್ರಾದ್ದವನ್ನು ಮಹಾಲಯ ಪಕ್ಷವನ್ನು ಭಕ್ತಿ ಭಾವದಿಂದ ಆಚರಿಸಿ ಅತ್ಯಂತ ತೃಪ್ತಿಗೊಳ್ತಾರೆ ಪಿತೃಗಳು. ಓಕೆ, ಗುರುಜಿನ ಕಾರ್ಯಕ್ರಮಕ್ಕೆ ಬಂದು ತಂದೆ ತಾಯಿಗಳು ಗತಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಚಾರ ವಿಚಾರಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು. ನೇರ ಭೇಟಿಗಾಗಿ ಗುರುಜಿ ಅವರನ್ನ ಕರೆ ಮಾಡೋದಕ್ಕೆ ಅಥವಾ ನೇರ ಭೇಟಿಗಾಗಿ ಆ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಹೀಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9696737305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.